ಸಗರನಾಡಿನ ಅಕ್ಷರ ಲೋಕದ ನಕ್ಷತ್ರ ಡಾಕ್ಟರ್ ಭೀಮಣ್ಣ ಮೇಟಿ. ಶಿಕ್ಷಣ ಪ್ರೇಮಿ ಡಾಕ್ಟರ್ ಭೀಮಣ್ಣ ಮೇಟಿ ಬಡತನವೇ ಬದುಕಿನ ಮೆಟ್ಟಲಾಗಿಸಿಕೊಂಡು, ನೋವು ಅವಮಾನವೇ ಜೀವನದ ಹಡಿಗಲ್ಲು ಮಾಡಿಕೊಂಡು, ಶಿಕ್ಷಣವೇ ಜೀವನದ ಏಳಿಗೆಯ ಶಿಖರವಾಗಿಸಿಕೊಂಡು ತಾನು ಬೆಳೆದು ತನ್ನವರನ್ನು ಬೆಳೆಸಿದ ನಾಯಕ ಡಾಕ್ಟರ್ ಭೀಮಣ್ಣ ಮೇಟಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸೈದಾಪುರ ಎಂಬ ಕುಗ್ರಾಮದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ 1974 ಆಗಸ್ಟ್ 20ರಂದು ಜನಿಸಿದ ಇವರು ಚಿಕ್ಕವರಿರುವಾಗಲೇ ತಾಯಿ ಪ್ರೀತಿಯಿಂದ ವಂಚಿತರಾಗಿ, ನನಗೆ ತಾಯಿ ಇಲ್ಲ ಎಂಬ ಕೊರಗಿನ ನಡುವೆ, ನನಗೆ ಹಣ ಆಸ್ತಿ ಯಾವುದೂ ಇಲ್ಲಗಳ ನಡುವೆ ಎಲ್ಲವನ್ನೂ ಸಾಧಿಸಬೇಕು ಎಂಬ ಛಲ, ಬದುಕಿನ ಬವಣೆಗಳನ್ನು ಮೆಟ್ಟಿ ನಿಂತು ತಾನು ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳನ್ನು ನನ್ನ ಭಾಗದ ಜನ ಅನುಭವಿಸಬಾರದು, ನನ್ನ ಮಿತಿಗೆ ನಿಲುಕಿದಷ್ಟಾದರೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರಗತಿ ಹೊಂದಲು ನನ್ನ ಸೇವೆ ಸಲ್ಲಿಸಬೇಕು ಎಂಬ ತುಡಿತದಿಂದ ಅವರು ಸರ್ಕಾರಿ ನೌಕರಿಗೆ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಸಲ್ಲಿಸಿ ಸಮಾಜ ಸೇವೆಗಾಗಿ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡರು. ಈಶ ಸೇವೆಯೇ ದೇಶ ಸೇವೆ, ಸಮಾಜ ಸುಧಾರಣೆಯಾಗಲು ಶಿಕ್ಷಣವೇ ಮೂಲ ಮಂತ್ರ ಎಂದುಕೊಂಡು ಶೋಷಿತ ಸಮುದಾಯಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂಬ ಉದ್ದೇಶದಿಂದ ಶಹಾಪುರ ನಗರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಾಮಾಜಿಕ ನ್ಯಾಯದ ಹರಿಕಾರ ಉಳುವವನೇ ಒಲದೊಡೆಯ ಎಂಬ ಯೋಜನೆಯನ್ನು ಜಾರಿಗೊಳಿಸಿ ಸರ್ವ ಭೂರಹಿತ ಕುಟುಂಬಗಳಿಗೆ ಭೂಮಿ ಒದಗಿಸಿದ ನಾಯಕ ಡಿ ದೇವರಾಜ್ ಅರಸ್. ಅಂದು ಈ ಯೋಜನೆಯಿಂದಾಗಿ ಡಾಕ್ಟರ್ ಭೀಮಣ್ಣ ಮೇಟಿಯವರ ಪೋಷಕರು ಭೂಮಿ ಒಡೆಯರಾದರು. ತನ್ನಿಮಿತ್ತವಾಗಿ ಅವರ ಸ್ಮರಣಾರ್ಥಕವಾಗಿ ಶಹಾಪುರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ 2009ರಲ್ಲಿ ಡಿ ದೇವರಾಜ್ ಅರಸ್ ಅವರ ಹೆಸರಿನಲ್ಲಿ ಡಿ ದೇವರಾಜ್ ಅರಸ್ ಶಿಕ್ಷಣ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಗುಣಮಟ್ಟದ ಶಿಕ್ಷಣ, ವಂಚಿತ ಸಮುದಾಯಗಳಿಗೆ ಶಿಕ್ಷಣ ನೀಡುವುದೇ ಸಂಸ್ಥೆಯ ಸಂಕಲ್ಪವಾಗಿತ್ತು. ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರು. ನಂತರ ಕನ್ನಡ ಮಾಧ್ಯಮ ಶಾಲೆ, ಸಿಬಿಎಸ್ಇ ಶಾಲೆ, ಐಸಿಎಸ್ಇ ಶಾಲೆಗಳನ್ನ ಶಹಾಪುರ ನಗರದ ಹಾಗೂ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಳಗಳಾದ ಕಲಬುರಗಿ, ಯಾದಗಿರಿ, ವಡಗೇರ, ಸೇಡಂ, ಧೋರನಹಳ್ಳಿ, ಸ್ಟೇಷನ್ ಸೈದಾಪುರಗಳಲ್ಲಿ ಸಂಸ್ಥೆಯ 7 ಶಾಖೆಗಳನ್ನು ಸ್ಥಾಪಿಸಿ ಈ ಮೂಲಕ 18 ಶಾಲಾ ಕಾಲೇಜುಗಳು ಯಶಸ್ವಿಯಾಗಿ ನಡೆಸುತ್ತಾ ಗುಣಮಟ್ಟದ ಶಿಕ್ಷಣ ನೀಡುವ ಕಾರ್ಯ ಮಾಡುವ ಮೂಲಕ ಅಕ್ಷರ ವಂಚಿತ ಶೋಷಿತ ಸಮುದಾಯಗಳಿಗೆ ಅಕ್ಷರ ದೀವಿಗೆಯನ್ನು ಬೆಳೆಸಿದ ನಾಯಕ ಡಾಕ್ಟರ್ ಭೀಮಣ್ಣ ಮೇಟಿ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣ ಸಿಗಲೇಬೇಕು ಎಂಬ ಹಂಬಲದಿಂದ 2009ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಪ್ರತಿ ವರ್ಷ 100 ಬಡ, ನಿರ್ಗತಿಕರ, ರೈತರ, ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ಮೂಲಕ ಶಿಕ್ಷಣ ಕೆಲವರ ಸೊತ್ತಾಗದೆ ಹಲವರ ಸೊತ್ತಾಗಬೇಕು ಎಂಬ ಅಭಿಲಾಷೆಯಂತೆ ಅಕ್ಷರಶಃ ಅದನ್ನು ಅನುಷ್ಠಾನಗೊಳಿಸುವ ಮೂಲಕ ತಮ್ಮ ಸೇವೆಯಲ್ಲಿ ಡಾಕ್ಟರ್ ಭೀಮಣ್ಣ ಮೇಟಿಜಿಯವರು ಸಾರ್ಥಕತೆಯನ್ನು ಪಡೆದುಕೊಂಡಿದ್ದಾರೆ. ಶಿಕ್ಷಣ ಮಾತ್ರವಲ್ಲದೆ ಈ ಸಂಸ್ಥೆಯು ಈ ಮೂಲಕ ಭಾಗದ ಜನರಿಗೆ ಆರೋಗ್ಯದ ಕಾಳಜಿ ವಹಿಸಲು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಶೈಕ್ಷಣಿಕ ಉದ್ಯೋಗ ಮೇಳಗಳನ್ನು ಹಾಗೂ ಗ್ರಾಮೀಣ ಕೂಟ ಹೀಗೆ 10 ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ತನ್ನ ಸಂಸ್ಥೆಯ ಜೊತೆಯಲ್ಲಿ ಯಾದಗಿರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಶೈಕ್ಷಣಿಕ ಸುಧಾರಣೆಗಾಗಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಸಂಪನ್ಮೂಲ ಶಿಕ್ಷಕರಿಂದ ತಯಾರಿಸಿ SSLC ಓದುತ್ತಿರುವ ಸರ್ಕಾರಿ ಶಾಲೆಗಳಿಗೆ ಪ್ರತಿ ವರ್ಷ ಉಚಿತವಾಗಿ ಪುಸ್ತಕವನ್ನು ನೀಡುವುದರೊಂದಿಗೆ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾಹಿತಿ, ಸ್ಪರ್ಧಾ ವಿಜೇತ ಹೀಗೆ 10 ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ತಮ್ಮ ಭಾಗದ ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲಿ ಎಂಬ ಸದಾಶಯವನ್ನ ಹೊಂದಿದ್ದಾರೆ. ಇವರ ಈ ಕಾರ್ಯಕ್ಕೆ ಆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಲು ಆ ದೇವರು ಇನ್ನಷ್ಟು ಶಕ್ತಿ ಕೊಟ್ಟು ಹಾರೈಸಲಿ ಎಂದು ಈ ಮೂಲಕ ಆ ದೇವರಲ್ಲಿ ಬೇಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಧನ್ಯವಾದಗಳು.